ಓಂ ಅನ್ನು ಕೆಲವರು ಆಮ್ ಅಂತ ಉಚ್ಚಾರಣೆ ಮಾಡ್ತಾರೆ. ಇದರಲ್ಲಿ ಯಾವುದು ಸರಿ? ಉದಾಹರಣೆಗೆ ಸದ್ಗುರು ಅವರು ಅಂತ ಹೇಳಿದ್ದಾರೆ. ಯಾರದ್ದು ಕೂಡ ಹೆಸರು ತೆಗಿಬಾರ್ದು ಯಾವತ್ತು ಕೂಡ. ಎಲ್ಲರೂ ಮಾನ್ಯರೇ, ಎಲ್ಲರೂ ಮಹಾಪುರುಷರೇ, ಎಲ್ಲರೂ ಗುರುಗಳೇ. ಅರ್ಥ ಆಯ್ತಲ್ವಾ? ಬಟ್ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡುದು ಅಂತ ಹೇಳಿದ್ರೆ, ಓಂ ಅಂತ ನೀವು ಬರೆಯುವುದು ಅಷ್ಟೇ. ಅದು ಖಾಲಿ ಶಬ್ದ, ನಾದ, ಸಂಧಾನ. ಅರ್ಥ ಆಯ್ತಲ್ವಾ? ಶಬ್ದ ಅದು. ಬ್ರಹ್ಮಾಂಡ ಉತ್ಪತ್ತಿಯಾದ ಮೂಲ ಶಬ್ದ ಅಥವಾ ಬಿಗ್ ಬ್ಯಾಂಗ್ ಆದ ಮೂಲ ಶಬ್ದ ಏನಿದೆ ಹೇಳ್ತಾರಲ್ವಾ, ಬಿಗ್ ಬ್ಯಾಂಗಿನ ಬಲದಿಂದ ಈಗ ಕೂಡ ಬ್ರಹ್ಮಾಂಡ, ವಿಜ್ಞಾನ ಹೇಳ್ತದೆ, ಈಗ ಕೂಡ ಬ್ರಹ್ಮಾಂಡ ವಿಕಾಸ ಆಗ್ತಾ ಉಂಟು ನಿರಂತರವಾಗಿ. ಯಾವಾಗ ಆ ಬಲ ನಿಲ್ತದ, ಆ ಸ್ಫೋಟದ ಬಲ ಅದು ನಿಂತಾಗ ಬಿಗ್ ಕ್ರಂಚ್ ಸ್ಟಾರ್ಟ್ ಆಗ್ತದೆ. ಪುನಃ ಅಲ್ಲಿಗೆ ಬಂದು ಪ್ರಿಮೋಡಿಕಲ್ ಮ್ಯಾಟರ್ ಅಥವಾ ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿ ಅಥವಾ ಏನು ಶೂನ್ಯ ಇತ್ತ ಅಲ್ಲಿಗೆ ಬಂದು ವಾಪಸ್ ಆಗ್ತದೆ ಅಂತ ವಿಜ್ಞಾನ ಹೇಳ್ತದೆ. ಅದೇ ರೀತಿ ನಮ್ಮಲ್ಲಿ ಏಕೋಹಂ ಬಹುಶ್ಯ, ಒಂದಿದ್ದದ್ದು ಅನೇಕ ಆಯ್ತು. ಯಾವುದರಿಂದ? ಒಂದು ಶಬ್ದದಿಂದ ಅಂತ ಹೇಳ್ತದೆ. ತತಶ್ಚೋಮಿತಿ ಧ್ವನಿರಭೂ ಸವೇ ಗಜಾಕಾರ. ಆ ಆಕಾಶ ಶರೀರಂ ಬ್ರಹ್ಮ, ನಿರತಿಶಯ ಬೃಹತ್ ಬ್ರಹ್ಮಣಂ ಚ ಬ್ರಹ್ಮ. ನಿರಂತರವಾಗಿ ವಿಕಾಸ ಆಗ್ತಾ ಇರುವುದು ಯಾವುದು? ಅದು ಬ್ರಹ್ಮ ಅಂತ ಹೇಳ್ತಾರೆ. ಬ್ರಹ್ಮ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮ ಅಲ್ಲ, ಏನೋ ಅದು ಇದಲ್ವ, ತತ್. ಅದಕ್ಕೆ ಓಂ ಅಂತ ಹೇಳ್ತಾರೆ. ಆ ಶಬ್ದ ಓಮಿತ್ಯೇತದಕ್ಷರಂ ಉಪಾಸಿತ. ಓಂ ಎನ್ನುವ ಅಕ್ಷರವನ್ನು ಮಾತ್ರ, ಆ ಶಬ್ದವನ್ನು ಮಾತ್ರ ಉಪಾಸನೆ ಮಾಡಬೇಕು ಅಂತ ಬರ್ತದೆ ಶ್ರುತಿವಚನದ. ಓಮಿತ್ಯೇತದಕ್ಷರಂ ಇದಂ ಸರ್ವಂ ತಸ್ಯೋಪಾಜ್ಞಾನಂ ಭೂತಂ ಭವದ್ ಭವಿಷ್ಯದಿತಿ ಸರ್ವಂ ಓಂಕಾರಮೇವ ಅಂತ ಬರ್ತದೆ. ಭೂತಕಾಲ, ಭವಿಷ್ಯಕಾಲ, ವರ್ತಮಾನ ಕಾಲದಲ್ಲಿ ಏನೆಲ್ಲ ಇದೆ, ಏನೆಲ್ಲ ಕಾಣ್ತಿದೆ, ಏನೆಲ್ಲ ಸೃಷ್ಟಿಯಲ್ಲಿದೆ, ಎಲ್ಲವೂ ಅದು ಓಂಕಾರ ಎನ್ನುವ ಶಬ್ದ ಮಾತ್ರ. ಅರ್ಥ ಆಯ್ತಲ್ವ? ವಿಸ್ತೃತವಾದ ಅದ್ಭುತವಾದ ರಹಸ್ಯಗಳಿದೆಲ್ಲ ಅರ್ಥ ಆಗದವರಿಗೆ ಅರ್ಥ ಆಗುದಿಲ್ಲ. ಸೊ ಅದನ್ನು ನಾವು ಬರೆಯುವುದಷ್ಟೇ ಓಂ ಅಂತ. ಅದು 3 ಶಬ್ದಗಳಿಂದ ಆಗಿರುವಂತದ್ದು. ಆ ಮೂಲ ಶಬ್ದ ಇದೆ ಅಲ್ವಾ, ಅದು 3 ಶಬ್ದಗಳಿಂದ ಆಗಿರುವಂತದ್ದು. ಯಾವುದು? ಅ ಉ ಅಲ್ವಾ? ಸೊ ಈ 3 ಶಬ್ದಗಳನ್ನ ಬಾಯಿ ಬರದವರು ಕೂಡ ಮಾತಾಡಬಹುದು, ಪ್ರಾಣಿಗಳು ಕೂಡ ಆ ಶಬ್ದಗಳನ್ನು ಉಚ್ಚಾರ ಮಾಡಬಹುದು. ಆ ಉ ಅರ್ಥ ಆಯ್ತಲ್ವಾ? ಸೊ ಅದನ್ನು ನಾವು ಉಚ್ಚಾರ ಮಾಡೋದು ಅಕಾರ ಬ್ರಹ್ಮ, ಉಕಾರ ವಿಷ್ಣು, ಮಕಾರ ಮಹೇಶ ಅಂತ. ಅರ್ಥ ಆಯ್ತಲ್ವಾ? ಏನಂತೇಳಿ ಬ್ರಹ್ಮ ಅಂತೇಳಿ ಸೃಷ್ಟಿ, ನಂತರ ವಿಸ್ತಾರ ಉಕಾರ ವಿಷ್ಣು ಸ್ಥಿತಿ, ನಂತರ ಲಯ ಮಹೇಶ. ಇನ್ನು ಕೂಡ ನಿಲ್ಲುವುದಿಲ್ಲ. ಲಯ ಆದ ನಂತರ ಕೂಡ ತಿರೋಧಾನ ಮತ್ತು ಅನುಗ್ರಹ ಎನ್ನುವ ಪಂಚಕೃತ್ಯಗಳಿದೆ. ಸೊ ಅದನ್ನು ನಾವು ಉಚ್ಚಾರ ಮಾಡಬೇಕು. ಯೂನಿವರ್ಸಿಟಿಯನ್ನ ಏನು ವೈಬ್ರೇಷನ್ ಫ್ರೀಕ್ವೆನ್ಸಿ ಇದೆ ಅದರೊಟ್ಟಿಗೆ ನಮ್ಮ ಸೆಲ್ಸ್ ಲೆವೆಲಲ್ಲಿ ನಾವು ಕೂಡ ಯೂನಿವರ್ಸಿನ ಪಾಠ ಆದ ಕಾರಣ ನಮ್ಮಲ್ಲಿ ಕೂಡ ಸೆಲ್ಯುಲರ್ ಲೆವೆಲಲ್ಲಿ ನಾವು ವೈಬ್ರೇಷನ್ ಅನ್ನು ತಯಾರು ಮಾಡಬೇಕು. ಇದಕ್ಕೆ ಹಿಂದೂ, ಮುಸ್ಲಿಂ, ಕ್ರಿಸ್ತ ಬೇರೆ ಏನಿಲ್ಲ, ಎಲ್ಲ ಜೀವಿಗಳಲ್ಲಿ ಇರುವುದು ಅದೇ ಒಂದೇ ಅಲ್ವಾ? ಸೊ ಆ ಶಬ್ದದೊಟ್ಟಿಗೆ ನಮ್ಮನ್ನ ಅಲೈನ್ ಮಾಡುವಂತ, ಅದಕ್ಕೋಸ್ಕರ ನಾವು ಆ ಓಂಕಾರವನ್ನು ಉಚ್ಚಾರ ಮಾಡುದು. ಅರ್ಥ ಆಯ್ತಲ್ವಾ? ಅದಕ್ಕೆ ಮೋಕ್ಷ ಕೊಡುವಂತದ್ದು ಏಕಾಕ್ಷರ ಬ್ರಹ್ಮ ಅಂತ ಎಲ್ಲ ಹೇಳ್ತಾರೆ. ಸೊ ಯಾರು ಹೇಗೆ ಉಚ್ಚಾರ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ನಾವು ಬೇರೆಯವರ ಹೆಸರು ಹೇಳ್ಬಾರ್ದು. ಆದ್ರೂ ನಿಜವಾಗಿ ಓಂಕಾರದ ಉಚ್ಚಾರದ ಮಾಡುವ ವಿಧಾನ ಏನಪ್ಪಾ ಅಂತ ಹೇಳಿದ್ರೆ, ಅಂತ ಬಿಡ್ಬೇಕು ಬಾಯನ್ನ ಅಂತ ಹೇಳಿದ್ರೆ ಸೃಷ್ಟಿ ಅಕಾರ ಬ್ರಹ್ಮ. ಹೇಳ್ತಾ 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 ಬಾಯನ್ನ ರೌಂಡ್ ಮಾಡ್ಬೇಕು, ಇದು ಸ್ಥಿತಿ. ಆಗ ಹೂ ಅಂತ ಶಬ್ದ ಬರ್ತದೆ. ಅರ್ಥ ಆಯ್ತಲ್ವಾ? ಇನ್ನು ಆ ಹೂ ಹಾಗೆ ಹೇಳುದಲ್ಲ, ಹೇಳುವಾಗ ನಾನು ಬಿಡಿಸಿ ಹೇಳ್ತಾ ಇದ್ದೇನೆ ಅಷ್ಟೇ. ನಂತರ ನಿಲ್ಲಿಸುವುದು ಲಯ. ಅರ್ಥ ಆಯ್ತಲ್ವ? ಹೀಗೆ ಇದು ಓಂಕಾರದ ಉಚ್ಚಾರಣೆ ವಿಧಾನ. ಅರ್ಥ ಆಯ್ತಲ್ವಾ? ಸೊ ಏಕಾಕ್ಷರ ಬ್ರಹ್ಮ ಇದು ಮೋಕ್ಷವನ್ನು ತಗೊಂಡು ಹೋಗುದು, ಬ್ರಹ್ಮಾಂಡದೊಟ್ಟಿಗೆ ನಮ್ಮನ್ನು ವಿಲಯನ ಮಾಡುದು. ಯಾವಾಗ ಸ್ತ್ರೀಯರಿಗೆ ಮೋಕ್ಷ ಇಲ್ಲ, ಸ್ತ್ರೀಯರಿಗೆ ಪುರುಷರ ಸೇವೆ ಮಾಡಲಿಕ್ಕೆ ಬರೋ ಇಂಥದ್ದೆಲ್ಲ ಚಿಕ್ಕ ಬುದ್ಧಿ ಬಂತಲ್ವಾ, ಆಗ ಸ್ತ್ರೀಯರು ಓಂಕಾರವನ್ನು ಉಚ್ಚಾರ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಮೋಕ್ಷಕಾರಕ ಅಂತೆಲ್ಲ ಬಂದದ್ದು. ಅರ್ಥ ಆಯ್ತಲ್ವಾ? ಬಟ್ ಎಲ್ಲ ಜೀವಿಗಳು ಓಂಕಾರದ ಉಚ್ಚಾರಣೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಯೂನಿವರ್ಸಿನ ಫ್ರೀಕ್ವೆನ್ಸಿ ಒಟ್ಟಿಗೆ ನಮ್ಮ ಫ್ರೀಕ್ವೆನ್ಸಿ ಅಲೈನ್ ಆಗುದು. ಅರ್ಥ ಆಯ್ತಲ್ವಾ? ಸೊ ಇದು ಓಂಕಾರದ ಉಚ್ಚಾರಣೆ. ಆ ಓಂ ಈ 3 ಶಬ್ದಗಳು ಬರುವ ರೀತಿ ಓಂಕಾರವನ್ನು ಉಚ್ಚಾರಣೆ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.